ಹಾಯ್, ದಿಸ್ ಇಸ್ ರೇಷ್ಮಾ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ನಾನು ಒಂದು ಸಣ್ಣ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಕಬಾಬ್ ಬಂದು ನಾನ್ ವೆಜ್ಜಲ್ಲೇ ಮಾಡ್ತಾ ಇರ್ತೀವಲ್ವಾ, ಆ್ಯಂಡ್ ಆಲ್ಮೋಸ್ಟ್ ನಮ್ಮ ಮನೇಲಿ ನಾನ್ ವೆಜ್ ವೀಡಿಯೋಸೇ ಜಾಸ್ತಿ ನೋಡಿದ್ದೀರಾ. ಸೊ ಅದಕ್ಕೆ ನಾವು ವೆಜ್ಜಲ್ಲಿ ಕೂಡ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಶ್ರೂಮ್ ಕಬಾಬ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಸೊ ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಬರುತ್ತೆ, ಸೊ ನೋಡ್ತಾನೆ ಇರಿ. ಹಾಗೆ ನಿಮ್ಗೆ ಯಾವ ಥರ ವ್ಲಾಗ್ಸ್ ನೋಡಬೇಕಂತ ಅನಿಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ಮಾಡ್ತೀನಿ. ಆ್ಯಂಡ್ ಮರೀದೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಸೊ ಇವತ್ತಿನ ಇಂಟ್ರೋ ಬಂದು ನಾನು ಡುಗ್ಗಿ ಜೊತೆ ಕೊಡ್ತಾ ಇದ್ದೀನಿ. ತಡ ಮಾಡಿದೆ, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಲ್ಲಿಗೆ ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತುಂಬ ಬಿಸಿ ಬೇಕು ಅಂತ ಏನಿಲ್ಲ. ಸೊ ಮಶ್ರೂಮ್ ಮೇಲ್ಗಡೆ ಇರೋ ಸಿಪ್ಪೆನ ಫುಲ್ಲು ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ನಾವು ನೀರೊಳಗೆ ಹಾಕ್ಕೊಬೇಕು. ಸೊ ಇದೇ ರೀತಿ ಎಲ್ಲನೂ ನಾನು ಬಿಡಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀರೊಳಗೆ ಹಾಕೋದ್ರಿಂದ ಅದು ಬೇಗ ಕಪ್ಪಾಗಲ್ಲ ಅಂತ, ಅದಕ್ಕೋಸ್ಕರ ಅಷ್ಟೇ ಹಾಕೊಳ್ಳೋದು. ಅದಾದಮೇಲೆ 5 ಮಿನಿಟ್ಸ್ ಬಿಟ್ಟು ಮಶ್ರೂಮ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಅದಾದಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಚಿಟಿಕೆಯಷ್ಟು ಕಲರ್ ಹಾಕೋಬೇಕು. ಇದು ಆಪ್ಷನಲ್ಲು. ಅದಾದಮೇಲೆ ಸ್ವಲ್ಪ ಪೆಪ್ಪರ್, ನಾನು 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಹಾಫ್ ಲೆಮನ್ನು, ಹಾಗೆ ಎಗ್ ವೈಟ್ನ ಹಾಕ್ಕೊಂಡಿದ್ದೀನಿ. ಎಗ್ಗು ಬೇಕಿದ್ರೆ ನೀವು ಹಾಕೋಬೋದು, ಇಲ್ಲಾಂದರೆ ಬೇಡ. ಲೆಮನ್ ಕೂಡ ಅಷ್ಟೇ, ನಿಮಗೆ ಲೆಮನ್ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲ ಅಂದರೆ ಮೊಸರು ಹಾಕೋಬೋದು, ಇಲ್ಲಾಂದರೆ ವೆನಿಗರ್ನ ಆ್ಯಡ್ ಮಾಡ್ಕೊಬೋದು. ಅದಾದಮೇಲೆ 2 ಸ್ಪೂನ್ ಮೈದಾ ಹಿಟ್ಟು, ಹಾಗೆ 1 ಸ್ಪೂನ್ ಕಾರ್ನ್ಫ್ಲೋರ್. ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ತುಂಬ ತೆಳುನು ಕಲಿಸ್ಕೊಬೇಡಿ, ಯಾಕಂದರೆ ಮಶ್ರೂಮ್ ಹಾಕೋದ್ರಿಂದ ಮಶ್ರೂಮಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಆದಷ್ಟು ಗಟ್ಟಿಗೆನೆ ಕಲಿಸ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮಶ್ರೂಮ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ವಾಟರ್ ಏನಾದರೂ ಸ್ವಲ್ಪ ಜಾಸ್ತಿ ಬಿಡೋ ಥರ ಇದ್ದರೆ ಇನ್ನೂ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಕರಿ ಲೀವ್ಸ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಹಾಫ್ ಆನ್ ಅವರ್ ಬಿಟ್ಬಿಡಿ. ಇವತ್ತು ರೆಸಿಪಿ ಜೊತೆಗೆ ಹಾಗೆ ಕೆಲವೊಂದಷ್ಟು ನಾನು ಮೀಶೋದಲ್ಲಿ ಶಾಪ್ ಮಾಡಿದ್ದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೇ ಬಿ ನಿಮಗೂ ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಮೇ ಬಿ ನೀವು ಕೂಡ ತೊಗೋಬೋದು. ಆ್ಯಂಡ್ ಅದೆಲ್ಲ ಹ್ಯಾಂಗರ್ಗೆ ಹಾಕಿರೋ ಬಟ್ಟೆ, ಸೊ ಅದು ಡಿಸ್ಟರ್ಬ್ ಆಗ್ತಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ, ಓಕೆನಾ. ಸೊ ನಾನು ಒಂದಷ್ಟು ತುಂಬ ಏನು ತೊಗೊಂಡಿಲ್ಲ, ಎಷ್ಟೇ ಶಾಪ್ ಮಾಡಿರೋದು. ಸೊ 3 ಬಟ್ಟೆ ನಾನು ಶಾಪ್ ಮಾಡಿರೋದು. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ 2 ಇಯರಿಂಗ್ಸು, ಹಾಗೆ 1 ಶೂ, ಹಾಗೆ 1 ಸ್ಯಾಂಡಲ್ನ ಶಾಪ್ ಮಾಡಿದ್ದೀನಿ. ಸೊ ಚಪ್ಪಲ್ಲಾಗಲಿ ಅಥವಾ ಶೂ ಆಗಲಿ ಸೊ ಇನ್ಸೈಡ್ ಅಲೋ ಇರಲ್ಲ ಅಲ್ವಾ, ಸೊ ಹಾಗಾಗಿ ಅದನ್ನ ಔಟ್ಸೈಡ್ ಇದೆ. ಸೊ ಅದನ್ನ ಆಮೇಲೆ ತೋರಿಸ್ತೀನಿ. ಸೊ ಫಸ್ಟ್ ಬಟ್ಟೆ ಮತ್ತು ಇಯರಿಂಗ್ಸ್ನ ನಾನು ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಬಂದು ಈ ಫ್ರಾಕ್ ನಾನು ತೊಗೊಂಡಿರೋದು ಈ ಥರ ಇದೆ, ನೀ ಲೆಂತ್ ಫ್ರಾಕ್ ಇದು. ಸೊ ಇದು ಕಾಟನ್ ಮೆಟೀರಿಯಲ್ಲು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಂಡ್ ಇನ್ ಬ್ಯಾಕ್ ಟೈಯಿಂಗ್ ಕೂಡ ಆಪ್ಷನ್ ಇದೆ. ಸೊ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಬಂದು ಫುಲ್ ಪ್ರಿಂಟ್ ಇದೆ. ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೆಕೆಂಡ್ ಒಂದು ಬಂದು ನಾನು ಇದು ಸೆಟ್ ತೊಗೊಂಡಿರೋದು ಪ್ಯಾಂಟ್ ಆ್ಯಂಡ್ ಟಾಪ್ಸ್. ಸೊ ಫಸ್ಟ್ ಇದು ಪ್ಯಾಂಟು. ಸೊ ಇದು ಪ್ಯಾಂಟ್ ಬರುತ್ತೆ ಲೈಕ್ ಬೂಟ್ ಕಟ್ ಪ್ಯಾಂಟ್ ಥರ ಬರುತ್ತೆ ಈ ಥರ. ಸೊ ಈ ಥರ ಬೂಟ್ ಕಟ್ ಪ್ಯಾಂಟ್ ಥರ ಬರುತ್ತೆ. ಆ್ಯಂಡ್ ಮೇಲ್ಗಡೆ ಎಲಾಸ್ಟಿಕ್ ಇದೆ, ಸೊ ಆರಾಮ್ಸಾಗಿ ಹಾಕೋಬೋದು. ಟಾಪ್ ಬಂದು ಈ ಥರ ಬರುತ್ತೆ. ಸೊ ಈ ಥರ ಬರುತ್ತೆ ಟಾಪು. ಸೊ ಇದಕ್ಕೆ ಬಂದು ಇಲ್ಲಿ ಪಫ್ ಬಂದು ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ಟಾಪಲ್ಲಿ ಇಲ್ಲಿ ಮಿಡಲಲ್ಲಿ ಇಲ್ಲಿ ಕಟ್ ಬರುತ್ತೆ, ಒಂಥರ ಫ್ರಂಟ್ ಕಟ್ ಥರ ಬರುತ್ತೆ. ತುಂಬಾ ಚೆನ್ನಾಗಿದೆ, ಹಾಕೊಂಡಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಆಲ್ರೆಡಿ ಎಲ್ಲನೂ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ, ಯಾಕಂದರೆ ಲೈಕ್ ಏನಾದರೂ ಡಿಫಾಲ್ಟ್ ಇದ್ದರೆ ವಾಪಸ್ ರಿಟರ್ನ್ ಮಾಡಬೇಕಲ್ವ. ಸೊ ಹಾಗಾಗಿ ಆಗ ನಾನು ಎಲ್ಲನೂ ಚೆಕ್ ಮಾಡಿ ನೋಡ್ಕೊಂಡು ಬಿಡ್ತೀನಿ, ಸೈಜಸ್ ಎಲ್ಲ ನೋಡಿಕೊಂಡು. ಅದಾದಮೇಲೆ ಸೊ ಇದೆಲ್ಲ ಚೆನ್ನಾಗಿತ್ತಲ್ವ, ಅದಕ್ಕೋಸ್ಕರ ನಿಮ್ಮ ಜೊತೆನೂ ಯಾಕೆ ಶೇರ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥರ್ಡ್ ಈ ಟಾಪ್, ಇದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ, ಈ ಥರ ಟೈಮ್ ಕೂಡ ಬರುತ್ತೆ. ಇದು ಕೂಡ ನೀ ಲೆಂತ್ ಟಾಪು. ಸೊ ಇದು ಈ ಥರ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಬಂದು 3-4 ಸ್ಲೀವ್ಸು ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ಕೂಡ ಇದೆ, ಚೆನ್ನಾಗಿದೆ, ಪ್ರಿಂಟ್ ಚೆನ್ನಾಗಿದೆ. ಆ್ಯಂಡ್ ಇದು ಕಾಟನ್ ಮೆಟೀರಿಯಲು, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಇದು 3 ತುಂಬ ಇಷ್ಟ ಆಗಿದೆ. ಅಂದರೆ ಇದು ಒಂದು, ಅದಾದಮೇಲೆ ಪ್ಯಾಂಟ್ ಆ್ಯಂಡ್ ಟಾಪ್ ಸೆಟ್ ಇದೆ ಅಲ್ವಾ, ಅದು ಇದಂತೂ ನನಗೆ ಫಸ್ಟ್ ಮೇನ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇಲ್ಲೆಲ್ಲ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ.
ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟ್ ಇಯರಿಂಗ್ಸ್ ಬಂದು ಈ ಜುಮ್ಕಾ ತೊಗೊಂಡಿದ್ದು ಆ್ಯಂಟಿಕ್ ಪೀಸು. ನನಗೆ ಈ ಥರ ಆ್ಯಂಟಿಕ್ ಪೀಸ್ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೋಸ್ಕರ ತೊಗೊಂಡಿದ್ದು. ಈ ಥರ ಆ್ಯಕ್ಚುಲಿ ನನ್ನ ಫ್ರೆಂಡು ಗಿಫ್ಟ್ ಕೊಟ್ಟಿದ್ಲು, ಬಟ್ ನಾನು ಅದನ್ನು ಎಲ್ಲೋ ಕಳ್ದಾಕೊಂಡ್ಬಿಟ್ಟಿದ್ದೀನಿ. ಅದು ಎಲ್ಲಿಟ್ಟಿದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ಚ್ ಮಾಡಬೇಕಾದ್ರೆ ನನಗೆ ಈ ಜುಮ್ಕಾ ಸಿಕ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಟಿಕ್ ಪೀಸ್ ಇದು ತುಂಬಾ ಚೆನ್ನಾಗಿದೆ. ಇದು ಜುಮ್ಕಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಥರ ಬರುತ್ತೆ. ಆ್ಯಂಡ್ ಆ ಜುಮ್ಕಾ ಜೊತೆಗೆ ಇನ್ನೊಂದು ಹ್ಯಾಂಗಿಂಗ್ಸ್ ತೊಗೊಂಡೆ. ಇದರಲ್ಲಿ ಮಧ್ಯ ಈ ಥರ ಸ್ಟೋನ್ ಕೊಟ್ಟಿದ್ದಾರೆ, ಒಂದು ಮಾರ್ಬಲಿಶ್ ಸ್ಟೋನ್ ಇದೆ, ಚೆನ್ನಾಗಿದೆ. ಥರ ಹ್ಯಾಂಗಿಂಗ್ಸ್ ಬರುತ್ತೆ. ಸೊ ಲೈಟ್ ವೆಯ್ಟ್ ಆಗಿದೆ. ಸೊ ಹಾಕೊಂಡಾಗಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಕುರ್ತಾಸ್ಗೆ, ಸೊ ಯೂಶಲಿ ಕುರ್ತಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೆರಡನ್ನೂ ಆರ್ಡ್ರ್ ಮಾಡಿದೆ. ಒಂದು ಜುಮ್ಕಾ ಹಾಗೆ ಈ ಥರದ್ದು ಒಂದು ಹ್ಯಾಂಗಿಂಗ್ಸ್. ಜೊತೆಗೆ ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಏನಪ್ಪ ಅಂತ ಅಂದರೆ ಈ ಜುಮ್ಕಾ ಆ್ಯಕ್ಚುಲಿ ಇದು ನಾನು ಮಾಡಿರೋ ಜುಮ್ಕಾ. ನನಗೇನು ಕ್ರೇಜ್ ಅಂತ ಅಂದರೆ ಲೈಕ್ ನಾನೇನಾದರೂ ಡ್ರೆಸ್ ಹಾಕ್ಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಏನಾದರೂ ಇರಬೇಕು ಅಂತ ಹೇಳಿಬಿಟ್ಟು ಆವಾಗೆಲ್ಲ ಹೋಗಿ ಅಂಗಡೀಲಿ ಹುಡುಕ್ತಾ ಇದ್ದೆ ಫಸ್ಟು. ಸೊ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಅಂಗಡಿಗೆ ಹೋಗಿ ಹುಡುಕಬೇಕು, ಮ್ಯಾಚಿಂಗ್ ನನಗೆ ಬೇಕಿದ್ರೆ ನಾನೇ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಅವಾಗಿಂದ ನಾನು ಶುರು ಮಾಡಿದ್ದು. ಮ್ಯಾಚಿಂಗ್ ಬೇಕಂತ ಅಂದರೆ ನಾನೇ ಇಯರಿಂಗ್ಸ್ನ ಮಾಡ್ಕೊತೀನಿ. ಸೊ ಅದರಲ್ಲಿ ಇದು ಒಂದು ಈ ಥರ. ಸೊ ಓಕೆನೇ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಪರ್ಲ್ ಸೆಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಫುಲ್ ಪರ್ಲಲ್ಲಿ ಮಾಡಿರೋದು. ಫುಲ್ ಪರ್ಲ್ ಯೂಸ್ ಮಾಡಿ ನೆಕ್ ಸೆಟ್ ಮಾಡ್ಕೊಂಡಿರೋದು. ಲಾಂಗ್ ಆಗಿ ಬೇಕಿದ್ರೂ ಮಾಡ್ಕೊಬೋದು, ಬಟ್ ನನಗೆ ನೆಕ್ಕಿಗೆ ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ನಾನು ಯಾವುದೋ ಡ್ರೆಸ್ಸಿಗೋಸ್ಕರ ಮ್ಯಾಚಿಂಗ್ ಪರ್ಲ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡ್ಕೊಂಡಿದ್ದು. ಸೊ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನೆಕ್ ಪೀಸಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದಕ್ಕೆ ಯಾವುದಾದ್ರೂ ಇಯರಿಂಗ್ಸ್ ಇರಬೇಕಲ್ವಾ, ಸೊ ಹಾಗಾಗಿ ನಾನು ಕ್ಯೂಟಾಗಿ ಸೊ ಈ ಥರ ಇಯರಿಂಗ್ಸ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹೇಳಿದೆ ಅಲ್ವಾ, ನಾನು ಸ್ಲಿಪ್ಪರ್ ಹಾಗೆ ಒಂದು ಶೂನ ಆರ್ಡರ್ ಮಾಡಿದ್ದೆ ಅಂತ. ಸೊ ಅದನ್ನು ತೋರಿಸ್ತಿದ್ದೀನಿ. ಫ್ರಂಟ್ ಲುಕ್ ಈ ಥರ ಇರುತ್ತೆ. ಸೊ ಲುಕ್ ವೈಸ್ ಈ ಥರ ಕಾಣುತ್ತೆ. ಸೊ ಇದು ಬೆಲ್ಟು ಆ್ಯಂಕಲಿಗೆ ಹಾಕ್ಕೊಳ್ಳೋದು ಈ ಥರ. ಸೊ ಈ ಥರ ಬರುತ್ತೆ. ಸೊ ಇದು ಒಂದು ಸ್ಯಾಂಡಲ್ನ ಆರ್ಡರ್ ಮಾಡಿದ್ದೆ, ಇಷ್ಟು ಹೀಲ್ದು. ನಂಗೆ ಬ್ಲ್ಯಾಕ್ ಸಿಕ್ಕಾಪಟ್ಟೆ ಬೇಕಿತ್ತು, ಬ್ಲ್ಯಾಕ್ ಸ್ಲಿಪ್ಪರು. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದು. ಕ್ವಾಲಿಟಿ ವೈಸ್ ಓಕೆ, ತುಂಬ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲೇ ಇದೆ. ಸೊ ಚೆನ್ನಾಗಿದೆ. ಸೊ ಒಂದು ಕನ್ಫ್ಯೂಷನ್ ಏನಿತ್ತು ಅಂತಂದರೆ ಲೈಕ್ ಸೈಜಸ್ ಹೆಂಗೆ ಆರ್ಡರ್ ಮಾಡೋದು ಅನ್ನೋದು ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಫಸ್ಟು ನೋಡೋಣ ಒಂದು ಸೈಜ್ ತರಿಸ್ಕೊಂಡು ಆಮೇಲೆ ಬೇಕಿದ್ರೆ ಎಕ್ಸ್ಚೇಂಜ್ ರಿಟರ್ನ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇಂಡಿಯನ್ ಸೈಜಲ್ಲಿ 6 ಆರ್ಡರ್ ಮಾಡಿದ್ದು ಸೈಜು. ಸೊ ನೋಡಿದ್ರೆ ಇದು ನನ್ನ ಫುಟ್ ಸೈಜ್ಗೆ ಕರೆಕ್ಟಾಗಿದೆ. ಸೊ ಹಾಗಾಗಿ ಇದನ್ನು ನಾನು ಎಕ್ಸ್ಚೇಂಜ್ ಮಾಡಿದೆ, ಹಾಗೆ ಇಟ್ಕೊಂಡಿದ್ದೀನಿ. ಬೂಟ್ಸ್ ಟೈಪ್ ಬೂಟ್ ಇದು. ಸೊ ಇಲ್ಲೆಲ್ಲ ಸ್ಟೋನ್ ಕೊಟ್ಟಿದ್ದಾರೆ, ನಂಗೆ ಅದು ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಸಾಫ್ಟಾಗಿರೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಉಲ್ಲನ್ ಟೈಪ್ಸ್ ನನಗೆ ಸ್ವೆಟರ್ಸ್ ಆಗಿರ್ಬೋದು ಅಥವಾ ಜಾಕೆಟ್ಸ್ ಆಗಿರ್ಬೋದು, ಸೊ ಆ ಥರದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನ ಆರ್ಡ್ರ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಫ್ರಂಟ್ ಇಂದ ಈ ಥರ ಕಾಣುತ್ತೆ. ಸೊ ಬ್ಯಾಕ್ ಬೂಟ್ ಬರುತ್ತೆ. ಸೊ ಇಲ್ಲೆಲ್ಲ ಸ್ಟೋನ್ಸ್ ಬರುತ್ತೆ ಆ್ಯಂಡ್ ಇಲ್ಲಿ ಲೇಸ್ ಇದೆ. ಎರಡನ್ನೂ ನೋಡೋಕ್ಕೆ ಈ ಥರ ಕಾಣುತ್ತೆ ಬೂಟ್ಸ್. ಸೊ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗ ಮಶ್ರೂಮ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಈಗ ಇಲ್ಲಿ ಆಲ್ರೆಡಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೇನೆ. ಸೊ ಇದಕ್ಕೆ ಹಾಕೋದಷ್ಟೇ. ಸೊ ನೀವು ಅನ್ಕೊತಾ ಇರ್ತೀರಾ ಎಲ್ಲಿ ನಿಮ್ಮಮ್ಮ ಅಂತ ಹೇಳ್ಬಿಟ್ಟು ಇದ್ದಾರೆ. ನಮ್ಮಮ್ಮ ನಮ್ಮಮ್ಮ ಯಾವಾಗಲೂ ಇದೆ. ಹಾಯ್. ಫಾರ್ ದ ಫಸ್ಟ್ ಟೈಮ್ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ. ಆ್ಯಂಡ್ ಇದ್ರ ಮೇಲೆ ಸ್ವಲ್ಪ ನಾನು ಚಾಟ್ ಮಸಾಲ ಹಾಕಿದ್ದೀನಿ, ಟ್ಯಾಂಗಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಲುಕ್ ವೈಸ್ ಈ ಥರ ಕಾಣಿಸ್ತಾ ಇದೆ. ಈಗ ಟೇಸ್ಟ್ ಮಾಡೋ ಟೈಮ್ ಹೇಗಿದೆ ಅಂತ. ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿ ಕುಕ್ ಆಗಿದೆ. ಇದು ಮಶ್ರೂಮ್ ಆಗಿರೋದ್ರಿಂದ ಬೇಗ ಬೇಯುತ್ತೆ, ಸಾಫ್ಟ್ ಆಗಿರುತ್ತೆ, ಕ್ರಿಸ್ಪಿಯಾಗಿ ಸಕ್ಕತ್ತಾಗಿದೆ. ಸೊ ಇವಾಗ ನಮ್ಮ ಅಮ್ಮನ ಕೇಳೋಣ ಹೇಗಿದೆ ಅಂತ. ನಾನು ಮಾಡಿಬಿಟ್ಟು ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಸರಿ ಕೇಳೋಣ ಬನ್ನಿ. ಚೆನ್ನಾಗಿ ಬಂದೈತೆ, ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗೈತೆ. ನೀವು ಯಾರಾದರೂ ಮಾಡ್ಕೊಳ್ತೀವಿ, ಟ್ರೈ ಮಾಡಬೇಕು ಬೇರೆ ಏನಾದ್ರು ಅಂತಂದ್ರೆ ಇದನ್ನು ಆರಾಮ್ಸೆ ಟ್ರೈ ಮಾಡ್ಕೊಂಡು ತಿನ್ಬೋದು. ರೆಸಿಪಿ ಮಾಡ್ಕೊಳ್ತೀನಿ. ಹೊಸ ರೆಸಿಪಿ. ಸೊ ನೀವು ಕೂಡ ಟ್ರೈ ಮಾಡಿ. ನೀವು ಯಾರಾದರೂ ಟ್ರೈ ಮಾಡಿದ್ರೆ ಮರೀದೆ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.
ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಹಾಗೆ ಹೇಳು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್. ನೀನು ಹೇಳು.